ಜನ್ಸರೋಜ್ ಪಕ್ಷದ ಕತೆ ಎಲ್ಲಿವರೆಗೂ ಬಂತಂತ ಕೇಳಿದ್ರೆ 0ಯಿಂದ ಮೇಲ್ ಬಂದೇ ಇಲ್ಲ, ಅಕೌಂಟ್ ಅನ್ನೇ ಓಪನ್ ಮಾಡಿಲ್ಲ ಜೆಎಸ್ಪಿ. ಶೂನ್ಯ ಸುತ್ತಿದೆ ರಾಜಕೀಯ ತಂತ್ರಗಾರನ ಪಕ್ಷ. ಒಂದೇ ಒಂದು ಸ್ಥಾನ ಕೂಡ ಗೆಲ್ಲಿಲ್ಲ ಜನ್ಸರಾಜ್ ಪಕ್ಷ. ಬಿಹಾರದಲ್ಲಿ ಕಿಶೋರ್ ಕುಮಾರ್ಗೆ ಭಾರಿ ಮುಖಭಂಗ ಆಗಿದೆ. ಸ್ವಂತ ರಾಜ್ಯದಲ್ಲಿ ಕಿಶೋರ್ ಕಮಾಲ್ ನಡೆದಿಲ್ಲ. ತಂತ್ರಗಾರಿಕೆಯಲ್ಲಿ ನಂಬರ್ 1 ಅಂತ ಹೇಳಲಾಗ್ತಾ ಇತ್ತು. ಅವರು ರಾಜಕೀಯವನ್ನ ವಿಶ್ಲೇಷಿಸ್ತಾ ಇದ್ದಂತ ರೀತಿನೇ ಬೇರೆ. ಬಟ್ ಅವರದ್ದೇ ಒಂದು ಪಕ್ಷ ಅಂತ ಬಂದಾಗ ಏನೇನು ನಡೆದಿಲ್ಲ, ಅಕೌಂಟೇ ಓಪನ್ ಆಗಿಲ್ಲ. ಬಹಳಷ್ಟು ಜನ ಸ್ಥಳೀಯರು ಹೇಳ್ತಾ ಇದ್ದಂತ ಪ್ರಕಾರ ಬಿಹಾರದಲ್ಲಿ ವೋಟ್ ಫಾರ್ ಚೇಂಜ್ ಅಂತ ಯಾರು ಹೋಗ್ತಾರಲ್ಲ ಅವರಿಗೆ ಜನ್ಸರಾಜ್ ಪಕ್ಷ ಒಂದು ಆಯ್ಕೆ, ಒನ್ ಅಂಡ್ ಓನ್ಲಿ ಆಯ್ಕೆ, ನಂಬಬಹುದು, ವೋಟ್ ಮಾಡಬಹುದು ಅಂತ. ಸೊ ಈ ರೀತಿಯಾದಂತಹ ಲೆಕ್ಕಾಚಾರ ಇತ್ತು. ಹಾಗೆ ಕೆಲವೊಂದು ಪಂಗಡದ ಮತವನ್ನ ಕೂಡ ಇದು ಏನ್ ಹೇಳೋದು ಸಂಗ್ರಹ ಮಾಡಬಹುದು, ಪಡಿಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿತ್ತು. ಬಟ್ ಅದೆಲ್ಲವೂ ಕೂಡ ಉಲ್ಟಾ ಆಗಿದೆ. ಆಶ್ಚರ್ಯ ಅಂತ ಹೇಳಿದ್ರೆ ಇದುವರೆಗೂ ಒಂದೇ ಒಂದು ಕ್ಷೇತ್ರದಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ. ಬಿಹಾರದಲ್ಲಿ ಆರ್ಜೆಡಿ ವಿರುದ್ಧ ಎಐಎಂಐಎಂ ತಿರುಗಿ ಬಿದ್ದಿದೆ. ಎಂಜಿಬಿ ಈ ಸ್ಥಿತಿಗೆ ಅವರ ದುರಹಂಕಾರ ಕಾರಣ. ತೇಜಸ್ವಿ ಪಕ್ಷದ ಅಧ್ಯಕ್ಷರನ್ನ ಉಗ್ರಗಾಮಿ ಅಂತಿದ್ರು. ಅವರೆಲ್ಲ ಮುಸ್ಲಿಮರಲ್ಲಿ ಕ್ಷಮೆ ಯಾಚಿಸಬೇಕು, ಜಾತ್ಯತೀತ ಮತಗಳ ವಿಭಜನೆ ತಡಿಬೇಕಾಗಿತ್ತು, ನಾವು ಒಟ್ಟಾಗಿ ಹೋರಾಡಬೇಕು ಅಂತ ಹೇಳಿದ್ದೆವು. ನಾವು 6 ಸ್ಥಾನಗಳನ್ನ ಕೇಳಿದ್ರು, ಅವ್ರು ಕೊಡ್ಲಿಲ್ಲ. ಎಐಎಂಐಎಂ ನಾಯಕ ವಾರಿಸ್ ಪಠಾಣ್ ಟೀಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀವಿ ಆರ್ಜೆಡಿ 26 ಸ್ಥಾನಕ್ಕೆ ಕುಸಿದಿದೆ. ಹೀಗಾಗಿ ಎಐಎಂಐಎಂಗೆ 6 ಸ್ಥಾನಗಳನ್ನಾದ್ರೂ ಕೊಡಿ. ಸೀಟ್ ಹಂಚಿಕೆ ವಿಚಾರದಲ್ಲಿ ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಬಹಳ ಒತ್ತಾಯ ಕೂಡ ಮಾಡಿದ್ರು, ಆದ್ರೆ ಸಿಗ್ಲಿಲ್ಲ ಅವರಿಗೆ. ಈಗ ಯಾವ ರೀತಿ ಪಾತಾಳ ಕುಸಿದೋಗ್ಬಿಟ್ಟಿದೆ. ಕಳೆದ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬಹಳ ಮುಖಭಂಗವನ್ನ ಮಹಾಗಠಬಂಧನ್ ಅನುಭವಿಸ್ತಾ ಇರೋದು. ಆರ್ಜೆಡಿನೂ ಸ್ವತಂತ್ರವಾಗಿ ಬಂದಿದ್ರೆ ಇನ್ನೂ ಹೆಚ್ಚು ಸ್ಥಾನಗಳನ್ನ ಗಳಿಸಬಹುದಾಗಿತ್ತೋ ಏನೋ. ಆದ್ರೆ ಯಾವಾಗ ಈ ಮಹಾಗಠಬಂಧನ್ ಅಲ್ಲಿ ಸೇರ್ಕೊಂಡು ಈಗ ಅತ್ಯಂತ ಕಡಿಮೆ ಅಂಕಿಅಂಶಗಳಲ್ಲಿ ಗುರುತಿಸಿಕೊಳ್ತಾ ಇದೆ. ಕಾಂಗ್ರೆಸ್ಗಿಂತಲೂ ಎಐಎಂಐಎಂ ಭರ್ಜರಿ ಪ್ರದರ್ಶನ ತೋರಿದೆ. ಕೈಪಡೆಗೆ ಇದು ಶಾಕ್. ಎಐಎಂಐಎಂ ಕಮಾಲ್ ಮಾಡಿದೆ. 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರನೇ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಅಲ್ಲಿಂದ 1 ಅಂಕಿ ಕುಸಿತು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಎಐಎಂಐಎಂ ಭರ್ಜರಿ ಪ್ರದರ್ಶನ ತೋರಿಸ್ತಾ ಇದೆ. ಕೊಟ್ಟಿದ್ರೆ ಆಗ್ತಿತ್ತು ಅನ್ನುವಂತ ಪಶ್ಚಾತ್ತಾಪ ಕೂಡ ಈಗ ಪಡ್ತಿರ್ಬಹುದು ಕಾಂಗ್ರೆಸ್. ಸೀಟ್ ಹಂಚಿಕೆ ವಿಚಾರದಲ್ಲಿ ನಿಜಕ್ಕೂ ಲೆಕ್ಕಾಚಾರ ಯಾವುದೂ ವರ್ಕೌಟ್ ಆಗಿಲ್ಲ. ಎಲ್ಲೂ ಕೂಡ ಒಂದು ಒಮ್ಮತ ಅಂತ ಕಾಣಿಸ್ಲೇ ಇಲ್ಲ. ಕೊನೆಯ ಹಂತದವರೆಗೂ ಕೂಡ ಸೀಟ್ ಹಂಚಿಕೆಯಲ್ಲಿ ಇದ್ದಂಥ ಗೊಂದಲ, ಕಾರ್ಯಕರ್ತರಲ್ಲಿದ್ದಂಥ ಗೊಂದಲ, ಇವೆಲ್ಲವೂ ಕೂಡ ಇದೀಗ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. 1 ಅಂಕಿಗೆ ಕಾಂಗ್ರೆಸ್ ಕುಸಿದಿದೆ. ಎಐಎಂಐಎಂ 6 ಸ್ಥಾನಗಳಲ್ಲಿ ಇದೀಗ ಮುನ್ನಡೆಯಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮೋದ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ಪ್ರತಿಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ ನೀವು. ಇದೀಗ ಎಐಎಂಐಎಂಗೆ 6 ಕ್ಷೇತ್ರಗಳನ್ನ ಕೊಡಿ ಅಂತ ಅವ್ರು ಕೇಳಿದ್ರಂತೆ, ಇವರು ಕೊಟ್ಟಿಲ್ಲ. ಇದೀಗ ಅವರ ಮುನ್ನಡೆ 6 ಕ್ಷೇತ್ರಗಳಲ್ಲಿದೆ. ಬಟ್ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ 1 ಅಂಕಿಗಿಳಿದಿದೆ. ಸೊ ಈ ಲೆಕ್ಕಾಚಾರಗಳೆಲ್ಲ ಹೇಗೆ ನಡೀತು, ಏನಾಗಿತ್ತು ಅಂತ? ಚೈತ್ರ, ಈ ಒಂದು ಚುನಾವಣೆಯ ಒಂದು ಸಾರವನ್ನು ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಅದನ್ನು ಒಂದು ಫಾರ್ಮುಲಾವನ್ನು ಅಥವಾ ಒಟ್ಟಾರೆ ಯಾಕೆ ಸೋಲು ಗೆಲುವಾಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡಬೇಕು ಅಂದರೆ ಒಂದು ಲೈನಲ್ಲಿ ಹೇಳ್ಬೋದು. ಅದೇನಪ್ಪ ಅಂದರೆ ಒಂದಾಗಿದ್ದಂಥ ಆಡಳಿತ ಪಕ್ಷ ತುಂಡಾಗಿದ್ದಂಥ ವಿಪಕ್ಷ ಅಂದರೆ ತಪ್ಪಾಗಲ್ಲ. ವಿಪಕ್ಷಗಳಲ್ಲಿ ಪ್ರಮುಖವಾಗಿ ಮಹಾಗಠಬಂಧನದಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಒಂದಲ್ಲ ಎರಡಲ್ಲ, ಸಾಲು ತಪ್ಪುಗಳನ್ನು ಮಾಡಿದ್ದಾರೆ. ಈ ತಪ್ಪುಗಳಿಂದ ತಿದ್ದಿ ನಡೆಯೋದಕ್ಕೆ ಅವರಿಗೆ 5 ವರ್ಷ ಅವಕಾಶ ಇತ್ತು. 2020 ಚುನಾವಣೆ ಅವರಿಗೆ ಪಾಠವನ್ನು ಕಲಿಸಿತ್ತು. ಇನ್ಫ್ಯಾಕ್ಟ್ ಇನ್ನೇನು ಹತ್ತಿರ ಬಂದಿದ್ರು ಗೆಲುವಿಗೆ, ಆದರೂ ಕೂಡ ಸೋತಿದ್ರು. ಆ ಸೋತಿಗೆ ಬೇರೆ ಕಾರಣಗಳಿತ್ತು, ವಿಶ್ಲೇಷಣೆ ಮಾಡಬಹುದಾಗಿತ್ತು. ಇನ್ನು ಇವತ್ತಿನ ಚುನಾವಣೆಯ ಬಗ್ಗೆ ಹೇಳೋದಾದ್ರೆ ಈ ಗಠಬಂಧನ್ ಅನ್ನುವಂಥದ್ದೇನಿದೆ ಅದು ಬೇಡದ ಕೂಸಾಗಿತ್ತು ಹಲವಾರು ಜನರಿಗೆ, ಹಲವಾರು ನಾಯಕರಿಗೆ. ಅಫ್ಕೋರ್ಸ್ ಅದನ್ನು ಸಂಬಂಧವನ್ನು ಮಾಡಿಕೊಂಡಾಗಿತ್ತು. ಆದರೆ ಸಂಬಂಧದ ಬಗ್ಗೆ ಸರಿಯಾದಂಥ ಸಂಬಂಧದ ನಿರ್ವಹಣೆಯನ್ನು 2 ಪಕ್ಷಗಳು ಮಾಡಲಿಲ್ಲ. ಅಥವಾ ಆರ್ಜೆಡಿ ಅನ್ನುವಂಥದ್ದು ಪ್ರಮುಖ ಪಕ್ಷವಾಗಿದ್ದು ಕೂಡ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಥವಾ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಮುಖ್ಯಮಂತ್ರಿ ನಾಯಕತ್ವವನ್ನು ಯಾರಿಗೆ ನೀಡಬೇಕು ಅನ್ನುವಂಥದ್ದನ್ನಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ಹೆಸಿಟೇಷನ್ ಅನ್ನು ಮಾಡಿತ್ತು. ಜೊತೆಗೆ ಸೀಟ್ ಹಂಚಿಕೆಯಲ್ಲೂ ಕೂಡ ಸಾಕಷ್ಟು ಹೆಸಿಟೇಟ್ ಮಾಡಿತ್ತು. ಜೊತೆಗೆ ಎಐಎಂಐಎಂ ಅನ್ನುವಂಥ ಪಕ್ಷ ಏನಿದೆ, ಓವೈಸಿ ಅವರ ಪಕ್ಷವನ್ನು ಅಥವಾ ಕಾಂಗ್ರೆಸ್ ಇರ್ಬೋದು, ಆರ್ಜೆಡಿ ಇರ್ಬೋದು, ಅದನ್ನು ಒಂದು ರೀತಿ
ಬ್ಯಾಕಪ್ ಆಗಿ ಅಂದರೆ ಬಿ ಜೆ ಪಿಯ ಬ್ಯಾಕಪ್ ಪ್ಲ್ಯಾನ್ ಆಗಿ ಬಿ ಜೆ ಪಿಯ ಸಪೋರ್ಟ್ ಇರುವಂಥ ಒಂದು ಪಕ್ಷವಾಗಿ ಕೂಡ ಒಂದು ಹಂತದಲ್ಲಿ ಅವರು ವಿಶ್ಲೇಷಣೆ ಮಾಡಿದ್ದು ಇದೆ, ಕಂಡಿದ್ದು ಕೂಡ ಇದೆ. ಅಥವಾ 6 ಸೀಟ್ ಕೇಳಿದ್ರು, 6 ಸೀಟ್ ಕೊಟ್ಟಿದ್ರೆ ಏನಾಗ್ತಿತ್ತು ಅನ್ನುವಂಥದ್ದು ಒಂದು ವಿಚಾರ. ಈಗ ಸೋತಂಥ ಸಂದರ್ಭದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನುವಂಥದ್ದು ಹೇಳ್ಬೋದು. ಆದರೆ ಕಳೆದ ಬಾರಿಯ ಚುನಾವಣಾ ಹಿನ್ನೆಲೆಯನ್ನು ಗಮನದಲ್ಲಿಟ್ಕೊಂಡು ಆರ್ ಜೆ ಡಿಗೆ ತುಂಬ ವಿಶ್ವಾಸ ಇತ್ತು. ಯಾಕೆಂದರೆ AIMIಗೆ ಮುಸ್ಲಿಂ ನಾಯಕತ್ವ ಕೊಡೋದಕ್ಕೆ ಆರ್ ಜೆ ಡಿ ನಾಯಕರು ಸಿದ್ಧರಿರಲಿಲ್ಲ. ಯಾಕೆಂದರೆ ಮುಸ್ಲಿಂ ಮತ್ತು ಯಾದವರ ಸಂಪೂರ್ಣ ನಾಯಕತ್ವ ತನ್ನಲ್ಲಿ ಇದೆ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಆರ್ ಜೆ ಡಿ ಪ್ರೂವ್ ಮಾಡಿದೆ. ಹೀಗಾಗಿ AIMIಗೆ ಸೀಟ್ ಕೊಟ್ಬಿಟ್ಟಿದ್ರೆ, ಕೇವಲ 6 ಸೀಟ್ ಕೊಟ್ಬಿಟ್ಟಿದ್ರೆ ಆರ್ ಜೆ ಡಿ 80 ಸೀಟ್ ಗೆಲ್ತಿತ್ತ. ಈ ವಿಶ್ಲೇಷಣೆ ಅಥವಾ ಈ ಒಂದು ನೆರೇಟಿವ್ ಖಂಡಿತ ಸರಿಯಲ್ಲ. ಅಫ್ಕೋರ್ಸ್ ಈಗ ಏನೇ ಹೇಳ್ಬೋದು, AIMIನ OIC ಪಾರ್ಟಿಯ ನಾಯಕರು ಏನೇ ಹೇಳ್ಬೋದು, ಆದರೆ ಮುಸ್ಲಿಂ ವಿಭಜನೆ ಆಗ್ತಿತ್ತು ಅನ್ನೋದ್ರೆ ಕಳೆದ ಬಾರಿಯೂ ಕೂಡ OIC ವಿರುದ್ಧವಾಗಿದ್ದರೂ ಕೂಡ, ಅಂದರೆ OIC ಜೊತೆಗೆ ಹೋಗದಿದ್ದರೂ ಕೂಡ ಆರ್ ಜೆ ಡಿ ಉತ್ತಮವಾದಂಥ ಪರ್ಫಾರ್ಮನ್ನೇ ಮಾಡಿತ್ತು. ಇಲ್ಲಿ ಸಮಸ್ಯೆ ಇರುವಂಥದ್ದು ಕಾಂಗ್ರೆಸ್ ಸರಿಯಾದಂಥ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿಲ್ಲ. ಈಗ ಉದಾಹರಣೆಗೆ ಕ್ರಿಕೆಟ್ ಅನಾಲಜಿಯಲ್ಲಿ ಹೇಳಬೇಕು ಅಂದರೆ, ನಾನು ಬ್ಯಾಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 100 ಬಾಲಿಗೆ ನಾನು 10 ರನ್ ನೋಡಿದ್ರೆ, ಅಥವಾ ನನ್ನ ಪಾರ್ಟ್ನರ್ ಇನ್ನೊಬ್ಬ ಇರ್ತಾನೆ, ಅವನು 6 ಬಾಲಿಗೆ 20 ರನ್ ನೋಡಿರ್ತಾನೆ, ಅಥವಾ 20 ಬಾಲಿಗೆ 16 ರನ್ ನೋಡಿರ್ತಾನೆ. ಆತನ ಸ್ಟ್ರೈಕ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ನಾನು ಅತಿ ಹೆಚ್ಚು ಬಾಲನ್ನು ಕನ್ಸ್ಯೂಮ್ ಮಾಡಿ ಬ್ಯಾಟಿಂಗ್ ಮಾಡಿದ್ರೆ ಅದರಿಂದ ನಷ್ಟ ನನ್ನ ತಂಡಕ್ಕೆ ಆಗ್ತದೆ. ಈ ಥರ ಕಾಂಗ್ರೆಸ್ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂಥದ್ದು. ಸುಮಾರು 71 ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿ ಕೇವಲ 1 ಸೀಟ್ ಗೆಲ್ಲತ್ತಂದರೆ ಹಾಗತ್ರ 70 ಸೀಟ್ ಅವರಿಗೆ ಬೇರೆಯವರಿಗೆ ಬಿಟ್ಕೊಂಡಂತಾಗಿದೆ. ಇದು ಈ ಚುನಾವಣೆ ಅಲ್ಲ, ಹಿಂದಿನ ಚುನಾವಣೆಯಲ್ಲೂ ಕೂಡ ಇದೇ ಥರ ಆಗಿತ್ತು. ಆವಾಗ 82 ಸ್ಥಾನದಲ್ಲಿ ಕಾಂಗ್ರೆಸ್ ನಿಂತಿತ್ತು, ಆದರೆ ಗೆದ್ದಿದ್ದು ಮಾತ್ರ 19 ಆಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಪುಟ್ಟ ಪಕ್ಷಗಳಾದಂಥ CPI ಅಥವಾ ಲೆಫ್ಟ್ ಪಾರ್ಟಿಗಳಿದೆ. CPIML ಇರ್ಬೋದು, CPI ಇರ್ಬೋದು, ಅದೇ ರೀತಿ ಬೇರೆ ಬೇರೆ CPM ಇರ್ಬೋದು. ಈ ಪಕ್ಷಗಳು ಉತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಮಾಡಿತ್ತು. ಹೀಗಾಗಿ ವಿಶ್ಲೇಷಣೆ ಹೇಳ್ಬೋದು, OICಯ ಮಾತುಗಳು ಅಥವಾ ಹೇಳಿಕೆಗಳನ್ನು ಹೇಳ್ಬೋದು. ಅಫ್ಕೋರ್ಸ್ ರಾಜಕೀಯ ನಾಯಕತ್ವವನ್ನು ಬಿಡದೇ ಇರುವಂಥದ್ದು ರಾಜಕೀಯವಾಗಿ ಅಥವಾ ಚುನಾವಣಾ ತಂತ್ರಗಾರಿಕೆಯಾಗಿ ಸರಿ ಇದೆ. ಆದರೆ ಅದನ್ನು ಕನ್ವರ್ಟ್ ಮಾಡೋದ್ರಲ್ಲಿ ಆರ್ ಜೆ ಡಿ ಎಲ್ಲೋ ವಿಫಲವಾಗಿದೆ ಅಂದರೆ ತಪ್ಪಾಗಲ್ಲ.